ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅವಿ ಏನ್ರು ಇದೆಲ್ಲ? ಒಂದು ಪ್ರಾಜೆಕ್ಟ್ ವಿಷಯಕ್ಕೆ ಈ ರೀತಿ ಕಿತ್ತಾಡೋದು ಸರಿಯಲ್ಲ. ಅಪ್ಪ, ಇದು ಬರೀ ಒಂದು ಪ್ರಾಜೆಕ್ಟ್ ವಿಷಯ ಆಗಿದ್ದಿದ್ರೆ ನಾನು ತಲೆ ಕೆಡ್ಸ್ಕೊತಾ ಇರಲಿಲ್ಲ. ಆದರೆ ಅವಮಾನ ಆಗಿದ್ದು ನಿಮ್ಮ ಹೆಸರಿಗೆ, ನಮ್ಮ ಕಂಪ್ನಿಗೆ. ಜವಾಬ್ದಾರಿ ಇಲ್ದಿರೋ ಜೊತೆ ಕೆಲಸ ಮಾಡಕ್ಕೆ ಹೋದರೆ ಹೀಗೆ ತಾನೇ ಆಗೋದು. ಯಾರಿಗೆ ಜವಾಬ್ದಾರಿ ಇಲ್ಲ? ಜವಾಬ್ದಾರಿ ಇಲ್ಲದೆ ಕಂಪ್ನಿ ಇಲ್ಲಿವರೆಗೂ ಬಂದಿದ್ಯಾ? ಹಾಗಿದ್ರೆ ನಾನು ಕೆಲಸನೇ ಮಾಡಿಲ್ವಾ? ಇದೇ ಕಾರಣಕ್ಕೆ ನಾನು ನಿಮ್ಗಳ ಜೊತೆ ಕಂಪ್ನಿಲಿ ವರ್ಕ್ ಮಾಡಲ್ಲ ಅಂತ ಹೇಳಿದ್ದು. ನೀನು ಈ ರೀತಿ ತಾತ್ಸಾರ ಮಾಡಿ ಕಂಪ್ನಿ ಡೀಟೇಲ್ಸ್ ಎಲ್ಲ ಹೊರಗಡೆ ಶೇರ್ ಮಾಡಿದ್ರೆ ನಿನ್ನ ಯಾರು ಕಂಪ್ನಿಗೆ ಸೇರಿಸ್ಕೋತಾರೆ? ಬೇಕಾಗಿಲ್ಲ. ನನ್ನನ್ನು ಯಾರು ಯಾವ ಪ್ರಾಜೆಕ್ಟ್ಗೂ ಸೇರಿಸ್ಕೋಬೇಕಾಗಿಲ್ಲ. ನಾನೇನು ಕೈಲಾಗ್ದೇನವನ. ನಾನೇ ಒಂದು ಪ್ರಾಜೆಕ್ಟ್ನ ಹ್ಯಾಂಡಲ್ ಮಾಡ್ತೀನಿ. ನಾನು ಏನು ಅಂತ ತೋರಿಸ್ತೀನಿ. ನಾನು ನಿನ್ನ ಜೊತೆ ಕೆಲಸ ಮಾಡ್ತಿದ್ದೆ ಅನ್ನೋ ಕಾರಣಕ್ಕೆ ನನ್ನ ಎಬಿಲಿಟಿ ಬಗ್ಗೆ ಮಾತಾಡಬೇಡ. ನಾನು ಎಬಿಲಿಟಿ ಬಗ್ಗೆ ಮಾತಾಡ್ತಿಲ್ಲ, ಲಾಯಲಿಟಿ ಬಗ್ಗೆ ಮಾತಾಡ್ತಿದ್ದೀನಿ. ಇನ್ಫ್ಯಾಕ್ಟ್ ನಾನು ಇಲ್ಲದೆ ಹೋಗಿದ್ರೆ ನೀನೊಬ್ಬನಿಗೆ ಆ ಪ್ರಾಜೆಕ್ಟ್ನ ಹ್ಯಾಂಡಲ್ ಮಾಡಕ್ ಆಗ್ತಿರ್ಲಿಲ್ಲ. ನಾನು ಸಮರ್ಥ ಸೇರಿ ಇದನ್ನ ರೆಡಿ ಮಾಡಿದ್ವಿ. ಆದ್ರೆ ನೀನು ಇನ್ಯಾರಿಗೋ ಲೀಕ್ ಮಾಡಿದೆ. ಇನ್ನ ನನ್ನ ಬಗ್ಗೆ ಇನ್ನೊಂದೇ ಒಂದು ಮಾತಾಡಿದ್ರೆ ನಾನು ಮಾತ್ರ ಸುಮ್ಮನಿರಲ್ಲ. ಇಂಥ ಮಾತುಗಳನ್ನ ಕೇಳಿಸ್ಕೊಂಡಿರೋದು ಬದಲು ನನ್ನ ಪಡಂಗೆ ನಾನು ಇದು ಬರದೆ ಬೆಟರ್ ಅನ್ಸುತ್ತೆ. ನನಗೆ ನಿಮ್ಗಳ ಜೊತೆ ಕಂಪ್ನಿಲಿ ಕೆಲಸ ಮಾಡಕ್ಕೆ ಇಷ್ಟ ಇಲ್ಲ. ನನ್ನ ಕಂಪ್ನಿನ ನಾನು ಒಬ್ಬನೇ ನಡೆಸ್ಕೊತೀನಿ. ಅದು ಯಾವುದು ನಿಮ್ಗೆ ಇಷ್ಟ ಇಲ್ಲ ಅಂತಂದ್ರೆ ನಾನು ಈ ಮನೆ ಬಿಟ್ಟು ಹೋಗಿ ಒಬ್ಬನೇ ಇದ್ದು ನಾನು ಏನು ಅಂತ ಪ್ರೂವ್ ಮಾಡ್ತೀನಿ. ಅಭಿ, ಏನ್ ಹೇಳ್ತಾ ಇದೀಯ ನೀನು? ಇಂಥ ವಿಷಯಕ್ಕೆಲ್ಲ ಅಂತ ದೊಡ್ಡ ಮಾತಾಡೋದಾ? ಹೌದು ಅಭಿ, ಇವನು ನಿನ್ನ ಅಣ್ಣ ಹೇಳ್ದಾಗೆ ಕೇಳ್ಕೊಂಡು ಅವನ ಮಾತಿಗೆ ಗೌರವ ಕೊಟ್ಟು ಇಲ್ಲೇ ಇರಬೇಕು ತಾನೆ. ಅದನ್ನ ಬಿಟ್ಟು ಮನೆ ಬಿಟ್ಟು ಹೋಗ್ತೀನಿ ಅಂತಿದ್ಯಾ? ಅಣ್ಣ ಅಂತ ಮಾತ್ರಕ್ಕೆ ಅವನು ಅಂದಿದ್ದೆಲ್ಲ ಹಂಚ್ಕೊಡ್ರಕ್ಕಾಗತ್ತಾ ಚಿಕ್ಕಮ್ಮ? ಹಂಚ್ಕೊಳಕ್ ಆಗದೆ ಇದ್ರೆ ನಿನ್ಗೆ ಇಷ್ಟ ಬಂದಾಗ ಮಾಡ್ಕೋ. ನಿನ್ನನ್ನು ದೂರ ಹೋಗ್ಬೇಡ ಅಂತ ತಡೆದು ಒಟ್ಟಿಗೆ ಕೆಲಸ ಮಾಡಕ್ಕೆ ಒಪ್ಕೊಂಡಿದ್ದಕ್ಕೆ ಇವತ್ತು ಈ ಗತಿ ಬಂದಿದ್ದು. ಹೋಗಲೇಬೇಕು ಅನ್ನೋದು ನೀನು ಇಚ್ಛೆ ಆಗಿದ್ರೆ ಅದಕ್ಕೆ ನಾನೇನು ಮಾಡೋಕ್ಕಾಗಲ್ಲ. ನಾನು ಅಷ್ಟೇ ಯಾರಿಗೂ ಹೆದರಲ್ಲ. ಇಷ್ಟೆಲ್ಲ ಅವಮಾನ ಆದ್ಮೇಲೆ ನಾನು ನನ್ನ ನಿರ್ಧಾರನ ಬದಲಾಯಿಸಲ್ಲ. ಮಾಧವ್ ಅವರೇ, ಏನಿದೆಲ್ಲ? ಯಾವುದೋ ಒಂದು ಪ್ರಾಜೆಕ್ಟ್ ವಿಚಾರಕ್ಕೋಸ್ಕರ ಇವರಿಬ್ಬರ ಮಧ್ಯೆ ಇಷ್ಟು ದೊಡ್ಡ ಮನಸ್ತಾಪ ಬರೋದಕ್ಕೆ ಹೇಗೆ ಸಾಧ್ಯ? ಅದೇ ನನಗೂ ಅರ್ಥ ಆಗ್ತಿಲ್ಲ ತುಳಸಿ ಅವರೇ. ಯಾಕೆ ಹೀಗಾಗ್ತಾ ಇದೆ ಬಾವಾ? ಮನೇಲಿ ಸಂತೋಷ ತುಂಬಿ ತುಳುಕ್ತಾ ಇದೆ ಅನ್ನೋಷ್ಟರಲ್ಲಿ ರಾದ್ಧಾಂತಗಳೇ ಆಗ್ತಾ ಇದೆ. ಮನೆ ಮಕ್ಕಳು ಈ ರೀತಿ ಕಿತ್ತಾಡ್ತಾ ಇದ್ರೆ ಮನೆ ನರಕ ಅನ್ಸುತ್ತೆ ಅಲ್ವಾ? ಈ ಮನೇನ ನಂದಗೋಕುಲ ಮಾಡಬೇಕು ಅನ್ಕೊಂಡಿದ್ರಿ. ಆದ್ರೆ ಇವರಿಬ್ರು ಹೀಗೆ ಕಿತ್ತಾಡಿ ಮನೇನ ಭಾಗ ಮಾಡ್ಬಿಟ್ರೆ? ಅಮ್ಮ, ಅಂಥದ್ದೇನೂ ಆಗಲ್ಲ. ಅಪ್ಪ, ನಿಮ್ಮ 3 ಜನ ಮಕ್ಕಳು ಈ ಮನೆನ ಒಡೆಯುವಂಥ ನಿರ್ಧಾರನ ಯಾವತ್ತೂ ತಗೊಳ್ಳಲ್ಲ. ನಮ್ಮನ್ನು ಯಾರಿಂದನೂ ಬೇರೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅಣ್ಣ ತಮ್ಮಂದ್ರು ಪ್ರೀತಿ ಇರೋದು ಹೃದಯದಲ್ಲಿ. ಹೃದಯ ನಿಲ್ಲೋವರೆಗೂ ಅದು ಯಾವಾಗಲೂ ಇಲ್ಲೇ ಇರುತ್ತೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.